ಮಾವಿನ ಹಣ್ಣಿನ ಸೀಸನ್ ಆದ್ದರಿಂದ ಮಾವಿನ ಹಣ್ಣಿನ ರೆಸಿಪಿ ಮಾಡಲಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ. ಇವತ್ತು ಮಾವಿನ ಹಣ್ಣಿನಿಂದ ತುಂಬಾ ರುಚಿಯಾಗಿರುವಂತಹ ಒಂದು ಕುಲ್ಫಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ತುಂಬಾ ಡಿಫ್ರೆಂಟ್ ಆಗಿರುವಂಥ ಕುಲ್ಫಿ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ಈ ರೆಸಿಪಿನ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಎಲ್ರಿಗೂ ನಮಸ್ತೆ, ನಾನು ಸುಪ್ರೀತಾ ಶೆಟ್ಟಿ. ವೆಲ್ಕಮ್ ಟು ಸ್ವಾದ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಲೀಟರಷ್ಟು ಹಾಲನ್ನು ತಗೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಹಾಲು, ಕೆನೆ ಇರುವಂಥ ಹಾಲಾದರೆ ತುಂಬಾ ಒಳ್ಳೆಯದು. ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಜಾಸ್ತಿ ಕೆನೆ ಬಂದಷ್ಟು ತುಂಬಾ ಒಳ್ಳೆಯದು. ಈ ಅರ್ಧ ಲೀಟರ್ ಹಾಲಲ್ಲಿ ಇನ್ನೂ ಸ್ವಲ್ಪ ಅರ್ಧ ಆಗೋ ತನಕ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಕೆನೆ ಬಂದಾಗೂ ಅದನ್ನು ಸೈಡಿಂದ ಈ ರೀತಿ ಕವರ್ ಮಾಡ್ಕೋಬೇಕು. ಕೆನೆ ಇದ್ದಷ್ಟು ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ಗಟ್ಟಿ ಹಾಲು ತಗೊಳ್ಳಿ. ನಂತರ ಕೆನೆಯನ್ನು ಚೆನ್ನಾಗಿ ಕೆನೆ ಬಂದಾಗೂ ಅದನ್ನು ಅದರಲ್ಲಿ ಹಾಲಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಹಾಲು ಒಂದು ಅರ್ಧ ಭಾಗ ಆಗುವವರೆಗೆ ಚೆನ್ನಾಗಿ ಕುದಿಸ್ಕೋಬೇಕು. ಗಟ್ಟಿ ಆಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಇವಾಗ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು ಸ್ವಲ್ಪ ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಳಿ. ಒಂದು 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಾನೊಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕಿದ ನಂತರ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿ ಬರಬೇಕು. ಒಂದು ಅರ್ಧ ಭಾಗದಷ್ಟು ಬಂದಿದೆ ನೋಡಿ ಹಾಲು. ಇವಾಗ ಅದಕ್ಕೆ ಕೊನೆಯದಾಗಿ ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ ಆಫ್ ಮಾಡಿಬಿಟ್ಟು ತಣ್ಣಗಾಗಲು ಬಿಡಬೇಕು. ಹಾಗೆಯೇ ನಾನು ಇದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಒಂದು 5ರಿಂದ 10 ನಿಮಿಷ ಫ್ರೀಝರಲ್ಲಿ ಸಹ ಇಡ್ಬೋದು, ಬೇಗ ತಣ್ಣಗಾಗುತ್ತೆ. ನೋಡಿ, ನಾನಿಲ್ಲಿ 3 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಸಿಹಿ ಇರುವಂತಹ ಮಾವಿನ ಹಣ್ಣಾದರೆ ತುಂಬಾ ಒಳ್ಳೆಯದು. ಈ ರೀತಿ ಅದನ್ನು ಕತ್ತರಿಸ್ತಾ ಇದ್ದೀನಿ. ಆ ಮೇಲಿನ ಕ್ಯಾಪ್ ಏನಿದೆ ಅದನ್ನು ಬಿಸಾಡಬಾರ್ದು, ಅದನ್ನು ಇಟ್ಕೋಬೇಕು. ನಂತರ ಇದರ ಬೀಜವನ್ನು ತೆಗಿಬೇಕು. ತುಂಬಾ ಸುಲಭವಾಗಿ ತೆಗಿಬಹುದು, ಸ್ವಲ್ಪ ಕಷ್ಟ ಅನಿಸುತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ತೆಗಿಬಹುದು. ಸ್ಪೂನಲ್ಲಿ ಈ ರೀತಿ ಒಳಗಡೆ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಬೀಜ ಹೊರಗೆ ಬರೋ ಹಾಗೆ ಚೆನ್ನಾಗಿ ತೆಗಿಬೇಕು. ನೋಡಿ, ತಿರುಳು ಸ್ವಲ್ಪ ಹೊರಗೆ ಬಂದರೂ ಪರವಾಗಿಲ್ಲ, ಅದನ್ನು ಆಮೇಲೆ ಅದಕ್ಕೆ ಸ್ಟಫ್ ಮಾಡಲಿಕ್ಕಾಗುತ್ತೆ. ನೋಡಿ, ನಿಧಾನಕ್ಕೆ ಸೀಡ್ಸನ್ನು ತೆಗಿಬೇಕಾಗುತ್ತೆ. ಸೈಡೆಲ್ಲ ಈ ರೀತಿ ಸ್ಪೂನಿಂದ ಇದು ಮಾಡಿಬಿಟ್ಟು ಆಮೇಲೆ ಬೆರಳಿಂದ ಈ ಥರ ಟ್ವಿಸ್ಟ್ ಮಾಡಿ, ಆವಾಗ ಸೀಡ್ಸ್ ತುಂಬ ಸುಲಭವಾಗಿ ಬರುತ್ತೆ. ಅದರ ಪಲ್ಪ್ ಏನು ಹೊರಗೆ ಬಂದಿದೆಯಲ್ಲ ಅದನ್ನೆಲ್ಲ ಆಮೇಲೆ ತುಂಬಿಸ್ಬೇಕು. ನಂತರ ಸೀಡ್ಸಲ್ಲಿಯೂ ಸ್ವಲ್ಪ ಪಲ್ಪೆಲ್ಲ ಇದ್ದರೆ ಅದನ್ನೆಲ್ಲ ಹಾಕ್ಕೋಬೇಕು. ನೋಡಿ, ಈ ರೀತಿ ಕ್ಯಾಪ್ ಥರ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾವು ಇಲ್ಲಿ ನೋಡಿ ತಣ್ಣಗಾಗಿದೆ, ಎಷ್ಟೊಂದು ಕೆನೆಯಾಗಿದೆ ನೋಡಿ. ಇದನ್ನು ಕ್ರೀಮಿಯಾಗಿರುವಂತಹ ಹಾಲನ್ನು ಅದಕ್ಕೆ ತುಂಬಿಸಬೇಕು. ನಾನಿಲ್ಲಿ 3 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಏನಾದರೂ ಈ ಹಾಲಿನ ಕೆನೆಯಿಂದ ಮಾಡಿದ ರಬಡಿ ಉಳಿದಿದ್ದರೆ ಅದನ್ನು ಒಂದು ಚಿಕ್ಕ ಲೋಟಕ್ಕೆ ಹಾಕಿ ಕುಲ್ಫಿ ಥರನೂ ಮಾಡ್ಕೋಬೋದು. ನೋಡಿ, ಇದನ್ನು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಫ್ರೀಝರಲ್ಲಿ ಒಂದು 5 ಗಂಟೆ ಹೊತ್ತಾದರೂ ಇಡಬೇಕು. 5ರಿಂದ 8 ಗಂಟೆ ಹೊತ್ತಾದರೂ ಇಡಬೇಕಾಗುತ್ತೆ. ಇಲ್ಲಾಂದರೆ ರಾತ್ರಿ ಇಡೀ ಇಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ನೋಡಿ, ಒಂದು ತೆಗೆದ ನಂತರ ಒಂದು 10 ನಿಮಿಷ ಆದರೂ ಸೈಡ್ ಇಡಬೇಕಾಗುತ್ತೆ. ಆಮೇಲೆ ಈ ರೀತಿ ಸಿಪ್ಪೆಯನ್ನು ತೆಗಿಬೇಕಾಗುತ್ತೆ. ತೆಗೆದು ಕೂಡಲೇ ಸಿಪ್ಪೆ ತೆಗಿಯೋಕ್ಕಾಗಲ್ಲ. ಸ್ವಲ್ಪ ಸಾಫ್ಟ್ ಆದ ನಂತರ ಈ ರೀತಿ ಸಿಪ್ಪೆಯನ್ನು ತೆಗೆದುಬಿಟ್ಟು ಅದನ್ನು ಸ್ಲೈಸ್ ಮಾಡ್ಕೋಬೇಕು. ನೋಡಿ, ನಾನು ಸಿಪ್ಪೆಯನ್ನು ತೆಗೆದಿದ್ದೀನಿ. ಮೇಲಿನ ಕ್ಯಾಪನ್ನು ಸಹ ತೆಗಿಬೇಕು. ನೋಡಿ, ಎಷ್ಟು ಗಟ್ಟಿಯಾಗಿದೆ ನೋಡಿ ಒಳಗಡೆ. ಈ ರೀತಿ ಅದನ್ನು ಕತ್ತರಿಸ್ಬಿಟ್ಟು ಸರ್ವ್ ಮಾಡ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ಮಾವಿನ ಹಣ್ಣಿನ ಸಿಹಿ ಹಾಗೆಯೇ ಹಾಲಿನಿಂದ ಮಾಡಿರುವಂಥ ರಬಡಿಯ ಸಿಹಿ ತುಂಬಾ ಚೆನ್ನಾಗಿ ಟೇಸ್ಟನ್ನು ಕೊಡುತ್ತೆ. ಟ್ರೈ ಮಾಡಿ ನೋಡಿ. ಈ ಬೇಸಿಗೆಯನ್ನು ಮಾವಿನ ಹಣ್ಣಿನ ಕುಲ್ಫಿ ಜೊತೆ ಎಂಜಾಯ್ ಮಾಡಿ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.